ಚೆನ್ನಮ್ಮ ಅವ್ರನ್ನ ಭೇಟಿ ಮಾಡೋಕ್ಕೆ ಬೈಲಹೊಂಗಲಲ್ಲಿರೋ ಜೈಲಿಗೆ ಬರ್ತಾರೆ. ಜಂಗಮ ವೇಷದಲ್ಲಿ ಬರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಜಂಗಮ ವೇಷದಲ್ಲಿ ಚೆನ್ನಮ್ಮ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿರ್ತಾರೆ. ಭೇಟಿ ಮಾಡಿ ಅವ್ರಿಗೆ ಹೇಳ್ತಾರೆ, ರಹಸ್ಯವಾಗಿ ಹೇಳ್ತಾರೆ, ನಾನೇ ರಾಯಣ್ಣ ಅಂತ. ಇದು ಜೈಲು ನೋಡ್ಬೋದು. ಬೈಲಹೊಂಗಲ ಕಾರಾಗೃಹದಲ್ಲಿ ಇವರನ್ನು ಬಂಧಿಸಿಡಲಾಗುತ್ತೆ ಕಿತ್ತೂರು ಸಂಸ್ಥಾನದ ಪತನದ ನಂತರ. ಇದು ದಟ್ಟವಾದ ಅರಣ್ಯ. ಇದು ಈ ಥರ ತೋರಿಸಲಾಗಿದೆ. ಇದೇ ಒಂದು ಕಾಡಿನಲ್ಲಿ ರಾಯಣ್ಣ ಮತ್ತು ಅವನ ಸಂಗಡಿಗರು ಎಲ್ಲರೂ ಸೇರಿ ಯುದ್ಧಕ್ಕೆ ಬೇಕಾಗುವಂಥ ತಯಾರಿಯನ್ನು ಮಾಡ್ಕೋತಿರ್ತಾರೆ. ಇಲ್ಲಿ ನೋಡಿ ತೋರಿಸಿದ್ದಾರೆ ಯುದ್ಧದ ತಯಾರಿ, ಹೇಗೆ ಯುದ್ಧವನ್ನು ಹೇಗೆ ಆಡೋದು ಎಲ್ಲರಿಗೂ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಭೆ ಸಮಾರಂಭಗಳನ್ನು ಇಲ್ಲೇ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ಥರ ಯುದ್ಧವನ್ನು ಹೇಗೆ ಆಡೋದು, ಹೇಗೆ ತಮ್ಮ ಆಯುಧಗಳನ್ನು ಬಳಸೋದು, ಆಮೇಲೆ ಖಡ್ಗ, ಕತ್ತಿಯನ್ನು ಮತ್ತು ಇದನ್ನು ಹೇಗೆ ಬಳಸೋದು, ಮತ್ತು ಈ ಹೊಸದಾಗಿ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಈ ತರಬೇತಿಯನ್ನು ಕೊಡ್ತಿರ್ತಾರೆ. ಆಮೇಲೆ ಗನ್ಗಳನ್ನ ಹೇಗೆ ಯೂಸ್ ಮಾಡೋದು ಅದನ್ನು ತಯಾರು ಕೂಡ ಮಾಡ್ತಿರ್ತಾರೆ. ಅದನ್ನು ಅಲ್ಲೇ ತಯಾರು ಮಾಡಿ ಅದರ ಬಗ್ಗೆ ಟ್ರೈನಿಂಗ್ ಕೊಡೋದು, ಹೊಸಬರಿಗೆ ಟ್ರೈನಿಂಗ್ ಕೊಡ್ತಾ ಅವ್ರನ್ನ ತಯಾರು ಮಾಡೋದು, ಯುದ್ಧಕ್ಕೆ ತರಬೇತಿಗೊಳಿಸ್ತಿರ್ತಾರೆ ಅವ್ರನ್ನ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸಿಮೆಂಟಿಂದಾನೇ ಮಾಡಿದ್ದಾರೆ. ಇದನ್ನು ಒಂಥರ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆಯುಧಗಳನ್ನ ತಯಾರು ಮಾಡ್ತಿರ್ತಾರೆ. ಇಲ್ಲಿ ಅದನ್ನು ಬೆಂಕಿಯಲ್ಲಿ ಕಾಸಿ ಅದನ್ನು ಬಡಿದು ಹ್ಯಾಮರಿಂದ ಬಡಿದು, ಆಮೇಲೆ ಇಲ್ಲಿ ಒಬ್ಬರು ಬೆಂಕಿಯಿಂದ ಕಾಸೋಕೆ ಹೆಲ್ಪ್ ಮಾಡ್ತಿರ್ತಾರೆ. ಅಲ್ಲಿ ಬೆಂಕಿಯಿಂದ ಹ್ಯಾಮರ್ ಹಿಡ್ಕೊಂಡು ಅಲ್ಲಿ ಬಡಿಯೋಕೆ ಇನ್ನೊಬ್ರು ಹೆಲ್ಪ್ ಮಾಡ್ತಿರ್ತಾರೆ. ಅದನ್ನು ಒಬ್ಬರು ಗೈಡ್ ಮಾಡ್ತಿರ್ತಾರೆ. ಇಲ್ಲಿ ಮುಂದೆ ಬಂದು ಇಲ್ಲಿ ನೋಡಿ ಎಲ್ಲ ಆಯುಧಗಳನ್ನ ತೋರಿಸಲಾಗಿದೆ ಚೆನ್ನಾಗಿ. ಅದನ್ನು ಒಬ್ಬರ ಮಾನಿಟರ್ ಮಾಡ್ತಾ ಇರ್ತಾರೆ, ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಇಲ್ಲ ಅಂತ ನೋಡ್ತಾ ಇರ್ತಾರೆ. ನಿಮಗೆ ಇಲ್ಲಿ ಸುಸ್ತಾದರೆ ಕುತ್ಕೊಳ್ಳೋಕ್ಕೂ ಜಾಗ ಇದೆ, ಚೆನ್ನಾಗಿದೆ. ಇದು 4 ವರ್ಷ 8 ತಿಂಗಳ ಗೃಹಬಂಧನದಲ್ಲಿದ್ದ ಚೆನ್ನಮ್ಮ ಅವರು ಜೈಲಿನಲ್ಲಿಯೇ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಆವಾಗ ಅವರ ಮಣ್ಣು ಮಾಡಲು ರಾಯಣ್ಣ ಅವರು ಮಾರು ವೇಷದಲ್ಲಿ ಬಂದಿರೋದನ್ನು ನೋಡ್ಬೋದು. ಅಲ್ಲಿ ತೋರಿಸಿದ್ದಾರೆ. ಇದುವೇ ಅವರ ಸಮಾಧಿ. ಬೈಲಹೊಂಗಲದಲ್ಲಿ ಚೆನ್ನಮ್ಮ ಸರ್ಕಲ್ದಲ್ಲಿರೋ ಸಮಾಧಿ ಇಲ್ಲಿ ತೋರಿಸಿದ್ದಾರೆ. ಇವಾಗ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಬೈಲಹೊಂಗಲದಿರೋ ಚೆನ್ನಮ್ಮನ ಸಮಾಧಿಯನ್ನು ಅಲ್ಲಿಯೂ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಕಂದಾಯ ಕಾಯ್ದೆ, ಇಲ್ಲಿ ಕುಲಕರ್ಣಿ ಅವರು ಕಂದಾಯ ಕಟ್ಟಬೇಕಂತ ಊರಿನವ್ರಿಗೆಲ್ಲ ಬೆದರಿಕೆ ಆಗ್ತಾ ಇರ್ತಾರೆ. ಅವಾಗ ರಾಯಣ್ಣ ಬಂದು ಅವ್ರನ್ನ ಹೊಡೆದು ಅದರಿಂದ ಮುಕ್ತಿಗೊಳಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೊಡೆಯೋದನ್ನು ತೋರಿಸಿದ್ದಾರೆ. ಇದು ಜೈಲು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ತಾತ್ಕಾಲಿಕವಾಗಿ ಅರೆಸ್ಟ್ ಮಾಡ್ಸಲಾಗಿದೆ. ಯಾಕಂದರೆ ಕುಲಕರ್ಣಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಅವ್ರನ್ನ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಸಡನ್ನಾಗಿ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಇದು ನೋಡಿ, ಇದು ಜೈಲಿನ ವಾತಾವರಣ ಇದು. ಇಲ್ಲಿ ಜೈಲಿಗೆ ಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನೋಡೋಕ್ಕೂ ಒಬ್ಬರು ಬಂದಿರ್ತಾರೆ. ಇದೇ ಒಂದು ಸನ್ನಿವೇಶವನ್ನು ತೋರಿಸಿದ್ದಾರೆ ಇಲ್ಲಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಅಮಲ್ದಾರ್ ಕಚೇರಿ ಮುಂದೆ ಕರ್ಕೊಂಡ್ಬಂದು ಹಿಡ್ಕೊಂಡ್ಬಂದಿರ್ತಾರೆ. ಕುಲಕರ್ಣಿ ಅವರು ಕೂಡ ಇರ್ತಾರೆ ಅಲ್ಲಿ. ಆವಾಗ ವಿಚಾರಣೆಯನ್ನು ನಡೆಸ್ತಾ ಇರ್ತಾರೆ. ಈ ದೃಶ್ಯದಲ್ಲಿ ತೋರಿಸಲಾಗಿದೆ ಇದನ್ನು. ಇದು ಹಳೆ ಕಾಲದ ಮನೆಗಳು.
ಯಾವ ಥರ ಇತ್ತು ಅನ್ನೋ ಒಂದು ಸಣ್ಣ ಕಲ್ಪನೆ. ನೋಡಿ ಕೋಳಿ ನೋಡು, ಅದಕ್ಕೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹಳೆಕಾಲ ಹಿಟ್ಟು ಕಾಣಿಸುತ್ತಾ ಇದ್ದಾರೆ. ಹಿಟ್ಟು ನಾದಕ್ಕೆ, ರೊಟ್ಟಿ ಬಿಡಿಯೋಕ್ಕೆ. ಕೋಳಿ ಅಥವಾ ಹುಂಜು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿ ಪಾಪು ಅಲ್ಲಿ ನೋಡ್ದ ಸೌತೆಕಾಯಿ ಬೆಂಡೆಕಾಯಿ ಹೆಚ್ಚಾಕತ್ತಾರ. ಇಲ್ಲಿ ಬಾಂಡೆ ತಿಕ್ಕತ್ತಾರ ನೋಡ್ದ. ಇದರಲ್ಲಿ ನೋಡಿ ಹಳೆ ಕಾಲದ ಮನೆಗಳು ಮತ್ತು ಮನೆ ಹಿಂದೆ ಮುಂದೆ ವಾತಾವರಣ ಹೇಗಿರುತ್ತೆ ಅದನ್ನು ಎಷ್ಟು ಚೆನ್ನಾಗಿ ಡಿಟೇಲಾಗಿ ತೋರಿಸಿದ್ದಾರೆ ಇಲ್ಲಿ. ಹಳೆ ಕಾಲದ ಮನೆಯಲ್ಲಿ ಅವರು ಸೀರೆ ಯಾವ ಥರ ಉಡ್ತಿರ್ತಾರೆ. ಆಮೇಲೆ ಇಲ್ಲಿ ಮುಂದಿನ ಮನೆ ಚಪ್ರ ಮೇಲೆ ಮನೆ ಮೇಲೆ ಟಾಪು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಪನೆ ಕೊಟ್ಟಿದ್ದಾರೆ. ದನ ಕರು ಮತ್ತು ಮನೆ ಅಂಗಳದಲ್ಲಿ ಚಿಕ್ಕ ಮಕ್ಕಳು ಹಿಂಗೆ ಆಟ ಆಡ್ತಿರ್ತಾರೆ. ಆಮೇಲೆ ಇಲ್ಲಿ ಕೋಳಿ ಇನಾಮ್ ಕಾಯ್ದೆಯನ್ನು ವಿರೋಧಿಸಿದಾಗ ಈ ಕುಲಕರ್ಣಿ ಅವರು ಸಂಗೊಳ್ಳಿ ರಾಯಣ್ಣವರ ತಾಯಿಯಾದ ಕೆಂಚಮ್ಮನವರನ್ನು ಇಲ್ಲಿ ಕರೆಸಿ ಅವರಿಗೆ ಗದರಿಸುತ್ತಿರುವುದು. ವಿಷಯ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮೂರಲ್ಲಿ ಈ ಥರ ನಾಯಿ, ಎಲ್ಲಾದರೂ ಹೋಗ್ಬೇಕಾದ್ರೆ, ಹೊಲಕ್ಕೆ ಹೋಗ್ಬೇಕಾದ್ರೆ ನಾಯಿ ನಮ್ಮ ಜೊತೆ ಬರುತ್ತಲ್ಲ, ದೃಶ್ಯವನ್ನು ತುಂಬ ಚೆನ್ನಾಗಿದೆ. ಈ ದೃಶ್ಯದಲ್ಲಿ ರಾಯಣ್ಣವರ ತಾಯಿ ಕೆಂಚಮ್ಮಗಳು ಕೂಡ ಇನಾಮ್ ಕಾಯ್ದೆಯನ್ನು ವಿರೋಧ ವ್ಯಕ್ತಪಡಿಸಿದಾಗ ಈ ಕುಲಕರ್ಣಿ ಅನ್ನೋನು ಅವಳನ್ನು ಕರೆಸಿ ಅವಳ ಮೇಲೆ ಬೀಸುಕಲ್ಲು ಅಂತಾರೆ. ನಮ್ಮ ಕಡೆ ಬೀಸುಕಲ್ಲು ಅಂತಾರೆ ಇದಕ್ಕೆ. ಈ ಸುಂಕದ ಕಲ್ಲು ಕೂಡ ಅಂತಾರೆ. ಅದನ್ನು ಬೆನ್ನಿನ ಮೇಲೆ ಹೇರಿಸಿ ಅವರಿಗೆ ಅವಮಾನಿಸ್ತಾನೆ. ಇಲ್ಲಿ ನೋಡಿ ಜನ ಹೇಗೆ ಭಯಭೀಸಿಕೊಂಡಿದ್ದಾರೆ. ಆ ಥರ ಇವರಿಗೆ ಶಿಕ್ಷೆ ಕೊಡ್ತಾನೆ, ಇನಾಮ್ ಕಾಯ್ದೆಯನ್ನು ವಿರೋಧ ಮಾಡಿದವರಿಗೆ. ಈ ಕುಲಕರ್ಣಿ ಅನ್ನೋನು, ಇವನ ಹೆಸರು, ಪೂರ್ಣ ಹೆಸರು ಏನಂದರೆ ಬಾಳಪ್ಪ ಕುಲಕರ್ಣಿ ಅನ್ನೋ ನೀಚ. ಈ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆ ಪಾಪುನು ಕೂಡ ಎಷ್ಟು ಚೆನ್ನಾಗಿ ಕಾಡಿಗೆ ಕೊಂಚಿಗೆ ಹಳ್ಳಿಯ ದೃಶ್ಯ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕುರಿ ಅಂತೂ ಒರಿಜಿನಲ್ ಕುರಿ ಥರನೇ ಇದೆ. ಆ ಅಜ್ಜಿ ನೋಡಿ, ಅಜ್ಜಿ ಎಷ್ಟು ಚೆನ್ನಾಗಿ ಹಳೆಯ ಅದು ಸೀರೆ ಏನಂತಾರೆ ಆ ಥರ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕುಂಕುಮ ಅದೇನೇನು ಆಭರಣಗಳನ್ನ ಇಟ್ಕೊಂಡು, ಸೀರೆಯನ್ನು ಉಟ್ಕೊಂಡು, ಹಳೆಯ ಕಾಲದ ಮನೆಗಳು ಮುಂದೆ ಕಟ್ಟೆ ಅದೇನಂತಾರೆ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ತೋರಿಸಿದ್ದಾರೆ ಇದನ್ನು. ಈ ದೃಶ್ಯದಲ್ಲಿ ರಾಯಣ್ಣ ಜೈಲಿನಿಂದ ಪರಾರಿಯಾಗಿರೋದು, ಅವನ್ನ ಹಿಡಿಯೋಕ್ಕೆ ಜೈಲಿನ ಅಧಿಕಾರಿಗಳು ಸಂಪಗಾಂವ್ ಜೈಲಿನಿಂದ ಪರಾರಿಯಾಗಿರೋದು. ಇದು ಇದರಲ್ಲಿ ನೋಡಿ ರಾಯಣ್ಣ ಸಂಪಗಾಂವ್ ಜೈಲಿನಿಂದ ಪರಾರಿಯಾದ ತಕ್ಷಣ ಈ ಕುಲಕರ್ಣಿಯವ್ರ ಮನೆಗೆ ಬಂದು ರಾಯಣ್ಣವರ ತಾಯಿಗೆ ಶಿಕ್ಷೆ ಕೊಟ್ಟ ಈ ಕುಲಕರ್ಣಿಯವ್ರಿಗೆ ಅವನನ್ನು ಖಡ್ಗದಿಂದ ಕೊಚ್ಚಿ ಹಾಕಲು ನೋಡ್ತಾನೆ. ಆವಾಗ ಕುಲಕರ್ಣಿಯವರ ಹೆಂಡತಿ ರಾಯಣ್ಣನವ್ರನ್ನ ಬೇಡ್ಕೋತಾಳೆ, ಬೇಡ ಈ ಥರ ಮಾಡಬೇಡ. ಈ ಸನ್ನಿವೇಶನ ತಿಳಿದು ರಾಯಣ್ಣವರ ತಾಯಿ ಅಲ್ಲಿಗೆ ಓಡಿ ಬಂದು ರಾಯಣ್ಣನ ತಡಿತಾಳೆ. ಮಾಡೋಕ್ಕೆ ಹೋಗ್ಬೇಡ, ಕೊಲ್ಲೋಕೆ ಹೋಗ್ಬೇಡ, ಕೊಲ್ಲೋನ್ಕಿಂತ ಕಾಯೋನು ಮೇಲು ಅಂತ ಹೇಳ್ತಾಳೆ. ಆವಾಗ ಅವನ್ನ ಬಿಟ್ಟು ಕಳಿಸ್ತಾಳೆ. ಆವಾಗ ಈ ಕುಲಕರ್ಣಿಯವ್ರ ಹೆಂಡತಿ ರಾಯಣ್ಣಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ. ಆವಾಗ ಬಿಟ್ಟು ಕಳಿಸ್ತಾರೆ. ಈ ದೃಶ್ಯದಲ್ಲಿ ದನ ಕಾಯೋರು ದನವನ್ನು ಹೇಗೆ ಹಳ್ಳಿಯಲ್ಲಿ ಬಿಟ್ಕೊಂಡು ಈ ಥರ ದನ, ಎಮ್ಮೆ, ಆಕಳು ಅಥವಾ ಏನು ಹೋರಿ, ಕರ ಏನಂತೀವಿ ಕರಿ, ಎಮ್ಮೆ, ಇದು ಎಮ್ಮೆ. ಇಲ್ಲಿ ಈ ನಾಯಿ ಮತ್ತು ಒಬ್ಬ ಅಜ್ಜ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಅಜ್ಜ ಇಲ್ಲಿ ಕೂತ್ಕೊಂಡು ತಮ್ಮ ಎಮ್ಮೆ ಎಲ್ಲಿದೆ ಅಂತ ನೋಡ್ತಾರೆ. ಈ ಥರ ದೃಶ್ಯವನ್ನು ಇಲ್ಲಿ ಕಟ್ಕೊಟ್ಟಿದ್ದಾರೆ. ಈ ಅಜ್ಜಂಗೆ ಓಡೋಕ್ಕಾಗಲಿಲ್ಲ ಅಂದರೆ ನಾಯಿ ಬಿಟ್ಟು ದನಗಳನ್ನ ಕರ್ಕೊಂಡು ಬರ್ತಾರೆ. ಆ ಥರ ಒಂದು ಸನ್ನಿವೇಶ. ದೃಶ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಈ ಕುಲಕರ್ಣಿಯವ್ರ ಮೇಲೆ ಹಲ್ಲೆ ಮಾಡ್ತಾನಲ್ಲ, ಆವಾಗ ಅದನ್ನು ಧಿಕ್ಕರಿಸಿ ಈ ಕುಲಕರ್ಣಿಯವ್ರು ಏನು ಮಾಡ್ತಾರೆ, ಸಂಗೊಳ್ಳಿ ರಾಯಣ್ಣರ ಭೂಮಿಯನ್ನು ಮುಟ್ಟುಗೋಲು ಹಾಕೋಕ್ಕೆ ನೋಡ್ತಾರೆ. ಯಾಕಂದರೆ ಇನಾಮ ಕಾಯ್ದೆಯನ್ನು ವಿರೋಧ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣವರು. ಅದಕ್ಕೆ ಸಂಪಗಾಂವ್ ಅಮಲ್ದಾರರಿಗೆ ವರದಿಯನ್ನು ಕೊಡ್ತಾರೆ. ಸಂಗೊಳ್ಳಿ ರಾಯಣ್ಣವರ
ಭೂಮಿಯನ್ನು ಮುಟ್ಟುಗೋಲು ಹಾಕೋಕ್ಕೆ. ಸಂಗೊಳ್ಳಿ ರಾಯಣ್ಣವರ ಭೂಮಿಯನ್ನು ಮುಟ್ಟುಗೋಲು ಹಾಕಿದ ನಂತರ ಸರ್ಕಾರ ಎಲ್ಲರ ಭೂಮಿಯನ್ನು ಸೇತಸ ನದಿಗಳ ಈ ಜಾಗವನ್ನು ಮುಟ್ಟುಗೋಲು ಹಾಕೋಕ್ಕೆ ನೋಡ್ತಾರೆ. ಆವಾಗ ಜನರು ದಂಗೆ ಎದ್ದು ಈ ಸರ್ಕಾರದ ವಿರೋಧ ನೀತಿಯನ್ನು ವಿರೋಧಿಸುತ್ತಿರುವುದು. ಬ್ರಿಟಿಷ್ ಸರ್ಕಾರ ಹೇಗೆ ಜನರ ಭೂಮಿಯನ್ನು ಮುಟ್ಟುಗೋಲು ಹಾಕೋಕ್ಕೆ ನೋಡ್ತಲ್ಲ, ಇನಾಮ್ ಕಾಯ್ದೆಯನ್ನು ವಿರೋಧ ಮಾಡಿದವರು ಎಲ್ಲ ಭೂಮಿಯನ್ನು ಮುಟ್ಟುಗೋಲು ಹಾಕೋಕ್ಕೆ ನೋಡುತ್ತೆ. ಆವಾಗ ಈ ಎಲ್ಲ ಜನರು ದಂಗೆ ಎದ್ದು ಬರ್ತಾರೆ. ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿಗೆ ಆಗಮಿಸಿತು. ಅಲ್ಲಿ ಜೋಳದ ಬಣವೆಗಳಿಗೆ ಬೆಂಕಿ ಹಚ್ಚಿದರು. ಇದನ್ನು ತಡೆಯಲು ಆಂಗ್ಲ ಸೈನ್ಯ ಆಗಮಿಸಿತು. ಭಯಂಕರ ಯುದ್ಧದ ನಡುವೆ ಸಂಗೊಳ್ಳಿ ರಾಯಣ್ಣ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಸೇತಸ ನದಿ ನೇರ ಯುದ್ಧ ಇದಾಗಿದ್ದು, ಈ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ತಂಡ ವೀರೋಚಿತ ಗೆಲುವು ಸಾಧಿಸುತ್ತಿರುವುದು. ಇಲ್ಲಿ ನೋಡಿ ಸಂಗೊಳ್ಳಿ ರಾಯಣ್ಣವರ ತಂಡ ಹೇಗೆ ಗೆಲುವನ್ನು ಸಾಧಿಸಿದೆ. ಇಲ್ಲಿ ನೋಡಿ ಈ ದೃಶ್ಯದಲ್ಲಿ ಸುರಪುರದ ಒಬ್ಬ ದರೋಡೆಕೋರ ಭರಮನಾಯಕ್ ಎಂಬ ಸುರಪುರ್ಗೆ ತುಂಬ ಕಂಟಕವಾಗಿದ್ದ ಇವನನ್ನು ಸಂಗೊಳ್ಳಿ ರಾಯಣ್ಣ ಮುಗಿಸುತ್ತಿರುವುದು. ಅವನನ್ನು ಕೊಂದು ಅವನ ರುಂಡವನ್ನು ಹಿಡಿದುಕೊಂಡು ಸುರಪುರದ ನಾಯಕನ ಮುಂದೆ ನಿಂತಿರುವುದು. ಇದನ್ನು ಕಂಡು ಸುರಪುರದ ನಾಯಕ ಖುಷಿಯಾಗಿ ಒಂದಷ್ಟು ಸೈನ್ಯವನ್ನು ಸಂಗೊಳ್ಳಿ ರಾಯಣ್ಣಗೆ ಕೊಡ್ತಾರೆ. ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕರ ಅರಮನೆಗೆ ಬರುತ್ತಾನೆ. ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನ ಅರಮನೆಯಲ್ಲಿ ಗೌರವಿಸಿ 300 ಜನರ ನುರಿತ ಸೈನಿಕರ ಪಡೆ ಕೊಟ್ಟು ಕಳುಹಿಸುತ್ತಾನೆ. ಇಲ್ಲಿ ಭರಮಪ್ಪ ನಾಯಕ ಎಂಬ ದರೋಡೆಕೋರರ ರುಂಡವನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ತಗೊಂಡ್ಬಂದಿರುವಾಗ ಸುರಪುರದ ನಾಯಕರು ಸಂಗೊಳ್ಳಿ ರಾಯಣ್ಣಗೆ ಗೌರವಿಸುತ್ತಿರುವುದು ದೃಶ್ಯ. ಕೌಲುಗುಡ್ಡ, ಇದು ಕೌಲುಗುಡ್ಡ ಸಭೆ ಅಂತಾರೆ. ಇಲ್ಲಿ ಸುರಪುರದ ಪಕ್ಕ ಒಂದು ಇರುವಂಥ ಇಲ್ಲಿ ಕೂಡ ರಾಯಣ್ಣ ಸಭೆ ನಡೆಸಿ ಜನರ ದಂಗೆಯನ್ನು ಎಬ್ಬಿಸ್ತಾರೆ. ತನ್ನ ಯುದ್ಧಕ್ಕೆ ಬೇಕಾಗುವ ಸಿದ್ಧತೆಯನ್ನು ಇಲ್ಲಿ ನಡೆಸ್ತಿರ್ತಾರೆ. ಸನ್ನಿವೇಶದಲ್ಲಿ ತಮ್ಮ ರಾಜ್ಯ ಹೊಸ ರಾಜ್ಯನೆಂದು ಘೋಷಿಸುತ್ತಾನೆ ಮತ್ತು ಕಿತ್ತೂರು ರಾಜ್ಯ ಸ್ವತಂತ್ರ ಎಂದು ಘೋಷಿಸುತ್ತಾನೆ. ಇಲ್ಲಿ ದತ್ತುಪುತ್ರ ಕಾನೂನನ್ನು ಬ್ರಿಟಿಷ್ ಸರ್ಕಾರ ಮಾನ್ಯ ಮಾಡೋದಿಲ್ಲ. ಆವಾಗ ಸಂಗೊಳ್ಳಿ ರಾಯಣ್ಣ ಕೌಲುಗುಡ್ಡದಲ್ಲಿ ಹೇಳಿರುವಂತೆ ದತ್ತುಪುತ್ರ ಮಲ್ಲಸರ್ಜನನ್ನು ಇಲ್ಲಿ ಮಾಸ್ತಮಡಿಗೆ ಬಂದು ಕರ್ಕೊಂಡು ಹೋಗುತ್ತಿರುವ ದೃಶ್ಯ ಇಲ್ಲಿ ತೋರಿಸಿದ್ದಾರೆ. ಇದು ಹಂಡಿ ಬಡಗನಾಥ ಮಠ. ಶಾಂತಿನಾಥ್ ಮಹಾರಾಜರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಶ್ರೀಗಳು ಮಲ್ಲಸರ್ಜರನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲು ಒಪ್ಪಿಕೊಂಡರು. ಇದು ಧಾರವಾಡ ಜಿಲ್ಲೆ ಬೀಡಿ ತಾಲೂಕಿನ ಅಮಲ್ದಾರ್ ಕಚೇರಿ ಮೇಲೆ ರಾಯಣ್ಣ ಮತ್ತು ಸಂಗಡಿಗರು ಅಟ್ಯಾಕ್ ಮಾಡಿ ಕಾಗದ ಪತ್ರ ಸಮೇತ ಎಲ್ಲ ಈ ಆಫೀಸನ್ನೇ ಈ ಕಚೇರಿಯನ್ನೇ ಸುಟ್ಟು ಹಾಕುತ್ತಾರೆ. ಈಗ ಖಾನಾಪುರ ಸ್ಟೇಷನ್ ಮೇಲೆ ದಾಳಿ ಮಾಡುತ್ತಿರೋ ರಾಯಣ್ಣವರು ಆ ಕಡೆಯಿಂದ ಇಲ್ಲಿ ಖಾನಾಪುರ ಸ್ಟೇಷನ್ ಮೇಲೆ ದಾಳಿ ಮಾಡುತ್ತಿರುವುದು. ಇಲ್ಲಿ ಬಿಡಿ ಅಮಲ್ದಾರ್ ಕಚೇರಿಗೆ ಬೆಂಕಿ ಇಟ್ಟಿರುವ ದೃಶ್ಯ ಹೆಂಗೆ ಅನ್ನೋದು. ಈ ದೃಶ್ಯ ನಂದಗಡದ ಅಟ್ಯಾಕ್ ಮಾಡಿದಾಗ ಮತ್ತು ಅಲ್ಲಿ ದಾಳಿ ನಡೆಸಿ ಅಲ್ಲಿ ನುಗ್ಗಿ ಆತನ ಸಹಚರರ ಮೇಲೆ ಕೂಡ ಹಲ್ಲೆ ನಡೆಸ್ತಾರೆ. ಸಾಕಷ್ಟು ಕಂದಾಯವನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ. ಧಾರವಾಡ ಜಿಲ್ಲೆ ಬೀಡಿ ಊರಿನ ಮೇಲೆ ದಾಳಿ ನಡೆಸಿ ಅಲ್ಲಿ ಕೂಡ ಕಂದಾಯ 5,000 ಕಂದಾಯನ ಸಂಗ್ರಹಿಸಿ. ಇಲ್ಲಿ ನೋಡಿ ಧಾರವಾಡ ಜಿಲ್ಲೆ ಎಲ್ಲ ಊರುಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಇವರು ರಾಯಣ್ಣವರು ಕಂದಾಯವನ್ನು ವಸೂಲಿ ಮಾಡುತ್ತಿರುವುದು. ಅಲ್ಲಿ ಒಂದಷ್ಟು ಕಡೆ ಬೆಂಕಿ ಹಚ್ಚಿದ್ದಾರೆ, ಒಂದಷ್ಟು ಕಡೆ ಅಟ್ಯಾಕ್ ಮಾಡಿದ್ದಾರೆ. ಬ್ರಿಟಿಷ್ ಸರ್ಕಾರದ ವಿರುದ್ಧ ತಮ್ಮ ಅಸಹನೆಯನ್ನು ತೋರಿಸುತ್ತಿರುವುದು. ಸಂಪಗಾಂವ್ ಅಮಲ್ದಾರ್ ಆಫೀಸನ್ನು ಬೆಂಕಿ ಹಚ್ಚಿ ಅದನ್ನು ಸೀಜ್ ಮಾಡ್ಕೋತಾರೆ. ಇದು ಸಂಪಗಾಂವ್ ಅಮಲ್ದಾರ್ ಆಫೀಸ್. ಈ ದೃಶ್ಯ ನೋಡಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ರಾಯಣ್ಣ ಸಂಗಡಿಗರು ಇಲ್ಲಿ ಹೋರಾಡುತ್ತಿರು.
ಇಲ್ಲಿ ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಹಪಂಕ್ತಿ ಭೋಜನ ಅಂತ ಮಾಡ್ತಿರ್ತಾರೆ. ಎಲ್ಲ ಸೇರಿ ಹೋರಾಟ ಮಾಡ್ತಾರೆ. ಇವರು ರಾಶಿಯನ್ನು ಮಾಡಿ ಅದನ್ನು ಅಟ್ಯಾಕ್ ಮಾಡಿದಾಗ ಹೋರಾಟ ಮಾಡಿ ಅದನ್ನು ಜಯಿಸ್ತಾರೆ. ಇಲ್ಲಿ ಎಲ್ಲ ಪಂಥದವರು ಸೇರಿ ಅಲ್ಲಿ ಊಟ ಮಾಡ್ತಾರೆ. ರಾಶಿ ಆದಮೇಲೆ ಎಲ್ಲರೂ ಸೇರಿ ಊಟ ಮಾಡ್ತಾರೆ ಅಲ್ಲಿ. ನೋಡಿ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಂಗೊಳ್ಳಿ ರಾಯಣ್ಣ ತನ್ನ ಸೈನ್ಯ ಜೊತೆ ವಿಜಯ ಸಾಧಿಸಿ ಎಲ್ಲ ರಹಣ ಕಹಳೆಗಳನ್ನು ಊದ್ಕೊಂಡು ಬರ್ತಾ ಇರೋದು. ತೋರಿಸುವ ಹಾಗೆ ಸಂಗೊಳ್ಳಿ ರಾಯಣ್ಣ ಸೈನ್ಯವನ್ನು ವಿರುದ್ಧ ಹೋರಾಡಲು ಬ್ರಿಟಿಷ್ ಸೈನ್ಯವನ್ನು ಕಳಿಸುತ್ತಿತ್ತು. ಇವಾಗ ಸಂಗೊಳ್ಳಿ ರಾಯಣ್ಣ ಮತ್ತು ತನ್ನ ಸಂಗಡಿಗರು ಬ್ರಿಟಿಷ್ ಸೈನ್ಯದ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಸಾರಿದರು. ಇದು ನೋಡಿ, ಸಂತೆಯ ಒಂದು ದೃಶ್ಯ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಬೆಳ್ಳುಳ್ಳಿ ಅದು ಇದು ಎಲ್ಲ ಕಾಯಿಪಲ್ಯಗಳು, ದವಸ ಧಾನ್ಯಗಳು, ಕಾಳುಗಳು, ಮತ್ತು ಇಲ್ಲಿ ಕಾಯಿಪಲ್ಯ ಇಲ್ಲಿ ಎಲ್ಲ ತೋರಿಸಿದ್ದಾರೆ. ಬೆಂಡೆಕಾಯಿ, ಹಾಗಲಕಾಯಿ, ಇಲ್ಲಿ ಚೀಲದಲ್ಲಿ ತುಂಬಿಕೊಂಡು ಹೋಗುತ್ತಿರುವ ಬುಡ್ಡ, ಈ ಹಳೆಗಾಲದಲ್ಲಿ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಿರೋ ಉಳ್ಳಾಗಡ್ಡಿ, ಆಮೇಲೆ ಈ ಅಜ್ಜಿ ತಲೆ ಮೇಲೆ ಸುತ್ಕೊಂಡು ಹೋಗ್ತಿರುವಂಥ ದೃಶ್ಯ. ಬದ್ನಿಕಾಯಿ ಅದ ನೋಡಿದ್ದೆ ಅಲ್ಲಿ, ಸೌತೆಕಾಯಿ, ಬೆಂಡೆಕಾಯಿ ಇಲ್ಲಿ ಹೋಗುತ್ತಿರುವುದು. ಈ ದೃಶ್ಯದಲ್ಲಿ ನೋಡಿ, ಸಂತೆಗೆ ಬರುವ ಈ ವಸೂಲಿಕಾರರನ್ನು, ದಂಧೆಕೋರರನ್ನು, ಸಂಗೊಳ್ಳಿಯನ್ನು ಅವರನ್ನು ಹುಡುಕಿ ಅವರನ್ನು ಹೊಡೆದು ಹಾಕುತ್ತಿರುವುದು. ಸಂತೆಯಲ್ಲಿ ಬಂದು ಎಲ್ಲ ಮಾರಾಟಗಾರರು ಮತ್ತು ಖರೀದಿಗಾರರಿಗೆ ಇವರು ತೊಂದರೆಯನ್ನು ಕೊಡ್ತಿದ್ರು. ಇಂತಿಷ್ಟು ದುಡ್ಡನ್ನು ಅವರು ತಗೊಂಡು ಹೋಗೋಕೆ ಬರ್ತಿದ್ರು. ಅದನ್ನು ನೋಡಿ ಈ ಕದೀಮರನ್ನು ಮಟ್ಟ ಹಾಕ್ಬೇಕಂತ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಬಂದು ಅವನ್ನ ಹೊಡೆದಾಕಿ ಅಲ್ಲಿಂದ ಓಡಿಸ್ಬಿಡ್ತಾನೆ. ನೋಡಿ, ಅದನ್ನು ಜನ ಹೆಂಗೆ ಬೆರಗಾಗಿ ನೋಡ್ತಾ ಇದ್ದಾರೆ. ಇಲ್ಲಿಂದ ಅವನ್ನ ಓಡಿಸ್ಬಿಡ್ತಾನೆ. ಈ ರಾಕ್ ಗಾರ್ಡನ್ ತುಂಬ ಈ ಬಿದಿರನ್ನು ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದೆ. ಬಂದು ಒಂದ್ಸಲ ನೋಡಿ, ಇದನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ದೃಶ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅವನ ತಂಗಿಯಾದಂಥ ಮಾಯವ್ವನ ಮನೆಗೆ, ಮೊಳಕೂರಿಗೆ, ಅವ್ರ ಊರಿಗೆ ಹೋಗಿರ್ತಾನೆ. ಆ ದೃಶ್ಯದಲ್ಲಿ ಇಲ್ಲಿ ಅವಳನ್ನು ಭೇಟಿ ಮಾಡಿ, ಅವಳ ಮಗನನ್ನು ಭೇಟಿ ಮಾಡಿ, ಅವತ್ತು ರಾತ್ರಿ ಅಲ್ಲೇ ಒಂದಿನ ವಸತಿ ಉಳಿದಾಗ ಅವತ್ತು ರಾತ್ರಿ ಈ ಸುದ್ದಿಯನ್ನು ತಿಳಿದು ಆಂಗ್ಲ ಸೈನಿಕರು ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ ದೃಶ್ಯದಲ್ಲಿ ಅವಳ ತಂಗಿಯ ಸಾವಾಗತ್ತೆ. ಸೊ ರಾಯಣ್ಣ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಷ್ಪತ್ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು ಬಂಧಿಸುವುದಕ್ಕೆ ಸಂಚು ರೂಪಿಸ್ತಾನೆ. ಕಾರ್ಯತಂತ್ರದಂತೆ ಅಮಲ್ದಾರ್ ಕೃಷ್ಣರಾವ್, ಕೋದಾನ್ಪುರ್ ಲಿಂಗನಗೌಡ ಮತ್ತು ನೇಗನಾಳ್ ವೆಂಕನಗೌಡ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂಕಲ್ಪದೊಂದಿಗೆ ಸಂಗೊಳ್ಳಿ ರಾಯಣ್ಣ ತಂಡ ಸೇರುವುದು, ಮೋಸ ಮಾಡಿ ಬಂಧಿಸಲು ಸಂಚು ರೂಪಿಸುತ್ತಿರುವುದು. ಇಲ್ಲೇ ಹಾಕಿರ್ತಾರ ಅವ್ನು ರೊಕ್ಕ ಮಂದಿ. ಅಲ್ಲಿ
ರಾಯಣ್ಣ ಈಸಾಡತ್ನಾಗ ಅವ್ನ ಖಡ್ಗ ಅವ್ನು ಇಸ್ಕೊಂಡು ಹೋಗ್ತಾನೆ. ಅವ್ರ ಮಾವ ಇಸ್ಕೊಂಡು ಹೋಗ್ತಾನೆ ಅವ್ನ ಖಡ್ಗ ಇಸ್ಕೊಂಡು ಹೋದ್ಕೂಳೆ ಇವ್ರು ಬ್ರಿಟಿಷ್ ಅಧಿಕಾರಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅವ್ನು ಅಟ್ಯಾಕ್ ಮಾಡಿ ಹಿಡಿದು ಬಿಡ್ತಾರೆ. ಅವ್ನ ಕೈಯಾಗ ಖಡ್ಗ ಇದ್ದಿದ್ರೆ ಅವ್ನು ಅಟ್ಯಾಕ್ ಮಾಡಿ ಬಿಡ್ತಿರ್ಕಿಲ್ಲ. ಅವ್ನು ಒಂದು ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ತಂಡ ದಾಳಿ ಮಾಡಿ ಲೂಟಿ ಮಾರುತ್ತಿರುವುದು, ಅಲ್ಲಲ್ಲಿ ಬೆಂಕಿ ಕೂಡ ಹಚ್ಚಿದ್ದಾರೆ. ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ 8 ಏಪ್ರಿಲ್ 1830ರಂದು ಬೆಳಿಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ. ಇಲ್ಲಿ ತೋರಿಸಿದ್ದಾರೆ. ಕೆರೆ ಸುತ್ತುವರಿದು ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿದರು. ಪಟದಮ್ಮನವರ ಲಕ್ಕಪ್ಪ ಇವರೇ ಸಂಗೊಳ್ಳಿ ರಾಯಣ್ಣನ ಖಡ್ಗ ಈಜಾಡುವಾಗ ಸಂಗೊಳ್ಳಿ ರಾಯಣ್ಣನ ಖಡ್ಗವನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಆ ಖಡ್ಗ ಇಲ್ಲದಿದ್ದಕ್ಕೆ ಸಂಗೊಳ್ಳಿ ರಾಯಣ್ಣ ಅರೆಸ್ಟ್ ಆಗಬೇಕಾಗತ್ತೆ. ಆದಮೇಲೆ ಅಮಲ್ದಾರ್ ಕಚೇರಿಗೆ ವಿಚಾರಣೆಗೆ ಒಳಪಡಿಸ್ತಾರೆ. ಇಲ್ಲಿ ಒಳಪಡಿಸಿ ಅವರನ್ನು ಜೈಲಿಗೆ ಕೂಡ ಹಾಕ್ತಾರೆ. ಇದು ಧಾರವಾಡ ವಿಶೇಷ ನ್ಯಾಯಾಲಯ ಧಾರವಾಡ. ಇದು ಈ ಕೋರ್ಟಲ್ಲಿ ಇವಾಗ ರಾಯಣ್ಣ ಅವರು ಬಂಧನ ಆದಮೇಲೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ಸನ್ನಿವೇಶದಲ್ಲಿ ರಾಯಣ್ಣ ಅವ್ರನ್ನ ಬಂಧನ ಆದಮೇಲೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಎಲ್ಲ ಜನರ ಸಮ್ಮುಖದಲ್ಲಿ ರಾಯಣ್ಣ ಅವರ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಒಂದು ವಿಚಾರಣೆಯಲ್ಲಿ ಬ್ರಿಟಿಷ್ ಸರ್ಕಾರ ಅವರ ವಿರುದ್ಧ ಸಾಕ್ಷಿಗಳನ್ನ ತೋರಿಸಿ ಅವರಿಗೆ ಎಲ್ಲವನ್ನು ಜಡ್ಜ್ಗೆ ಮನವರಿಕೆ ಮಾಡಿಕೊಡ್ತದೆ. ಈ ಒಂದು ಕೇಸ್ನಲ್ಲಿ ರಾಯಣ್ಣ ಮತ್ತು ಅವನ 7 ಜನ ಅಲ್ಲಿ ತೋರಿಸಿರುವ ಹಾಗೆ 7 ಜನ ಸಂಗಡಿಗರಿಗೆ ಗಲ್ಲು ಶಿಕ್ಷೆ ವರದಿಯನ್ನು ಕೊಡ್ತಾರೆ. ಲಾಸ್ಟ್ ಫೈನಲ್ ಒಂದು ವರದಿಯಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ರಾಯಣ್ಣ ಮತ್ತು ಅವನ 7 ಜನ ಸಂಗಡಿಗರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಜನರು ಎಲ್ಲರೂ ತುಂಬ ಬೇಜಾರಲ್ಲಿರ್ತಾರೆ ಈ ಒಂದು ವರದಿಯನ್ನು ಕೇಳಿದ ತಕ್ಷಣ. ಯಾಕಂದರೆ ಇಂಥ ಒಂದು ಅಪ್ರತಿಮ ಹೋರಾಟಗಾರ, ನಿಷ್ಠೆಯಿಂದ ಹೋರಾಟ ಮಾಡುವವರಿಗೆ ಕೊನೆಗೂ ಅನ್ಯಾಯವಾಯಿತು. ನೋಡಿ, ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲು ಶಿಕ್ಷೆ ಪ್ರಕಟ ಆದಮೇಲೆ ಅವರನ್ನು ಈ ಆಲದ ಮರದ ಪಕ್ಕದಲ್ಲಿ ಅವರನ್ನು ಗಲ್ಲು ಶಿಕ್ಷೆಗೆಂದು ಬ್ರಿಟಿಷ್ ಸರ್ಕಾರ ಆರ್ಡರ್ ಮಾಡುತ್ತೆ. ಅದನ್ನು ತೊಗೊಂಡು ಬಂದು ಇಲ್ಲಿ ನಿಂತ್ಕೋತಾರೆ ಸಂಗೊಳ್ಳಿ ರಾಯಣ್ಣ ಮತ್ತು 7 ಜನ ಸಂಗಡಿಗರು. ಅದನ್ನು ನೋಡುತ್ತಿರುವ ಎಲ್ಲ ಊರ ಜನರು ತುಂಬ ಭಯಭೀತರಾಗಿ ತನ್ನ ಮಗನನ್ನೇ ಗಲ್ಲಿಗೆ ಹಾಕ್ತಾರೇನೋ ಅನ್ನೋ ಥರ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ಇಲ್ಲಿ ಕೇಳಿಸ್ಕೊಳ್ಳಿ ಈ ಧ್ವನಿಯನ್ನು. ಆ ಪಿಕ್ಚರ್ ಸಂಗೊಳ್ಳಿ ರಾಯಣ್ಣ ದರ್ಶನ್ ಫಿಲ್ಮ್ ಇದೆಯಲ್ಲ, ಆ ಫಿಲ್ಮ್ನ ಸನ್ನಿವೇಶನ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಆಗುವಾಗ ಅವ್ರ ತಾಯಿಯ ಮಾತುಗಳನ್ನು ಕೇಳಿ ಅದನ್ನು ಕೇಳಿಸ್ಕೊಂಡು ರಾಯಣ್ಣ ಅವರು ಹೇಳೋ ಮಾತುಗಳನ್ನು ತುಂಬ ಮಾರ್ಮಿಕವಾಗಿ ನುಡಿತಾರೆ. ತುಂಬ ದುಃಖದಲ್ಲೇ ನುಡಿತಾರೆ. ಕೇಳಿಸ್ಕೊಳ್ಳಿ. ಇಲ್ಲಿ ರಾಯಣ್ಣ ಅವರು ಎಷ್ಟು ಇನ್ಸ್ಪಿರೇಷನ್ ಆಗಿ ಮಾತಾಡ್ತಾರೆ. ಇದು ಹೋರಾಡಿ ವೀರ ಸ್ವರ್ಗ ಪಡೆಯೋಕೊಂತೀನಿ. ನಾವೊಬ್ಬ ಸತ್ರ ಏನಾಯ್ತು? ನಿನಗಿನ್ನೊಬ್ಬ ಮಗ ಅದನ, ಮೊಮ್ಮಗ ಅದನವ. ಇವರೆಲ್ಲರನ್ನು ನೇಣುಕುಣಿಕೆಯ ಬಲಿಗೆ ಕರೆದುಕೊಂಡು
ಅವ್ರನ್ನ ಗಲ್ಲಿಗೇರಿಸ್ತಾರೆ. ಅವಾಗ ಇಡೀ ಊರಿನ ಜನತೆ ಕಣ್ಣೀರನ್ನು ಹಾಕುತ್ತೆ, ಮರುಗ್ತಾರೆ. ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ಬ್ರಿಟಿಷ್ ಅಧಿಕಾರಿ ರಾಯಣ್ಣವ್ರ ಬಗ್ಗೆ ಹೇಳ್ತಾರೆ ಇದು. ಸಾಹೇಬ್ರ, ನನ್ನ ದೇಶ ಬಾಂಧವರ್ಗ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ, ಅಣ್ತಂದಿರ, ಅಕ್ಕಂದಿರ, ತಂದೆ ತಾಯಂದಿರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ್ಕ ಹೋರಾಡುದು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡುದು. ಹೋರಾಟದಾಗ ಎಷ್ಟೋ ಮಂದಿ ಜೀವ ಬಿಟ್ಟು, ಎಷ್ಟೋ ಮಂದಿ ಸೇರಿ ಆದ್ರು. ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು. ಎದಕ್ಕ? ನಿಮ್ಗ ಭಯ ಹುಟ್ಸ್ಲಿಕ್ಕ. ಮುಂದ ಯಾರು ಬಂಡಾಯ ಮಾಡ ಇಲ್ಲಿ ಮಠ ಹಾಕಿದ್ದಾತು. ಇನ್ನು ಮುಂದಾದ್ರೂ ನೀವೆಲ್ಲರೂ ಒಂದಾಗಿರಿ. ಇಲ್ಲ ಅಂದ್ರ ಮುಂದ ನೀವು ನಿಮ್ಮೆತ್ತವರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯ ಮಠ ಪರಿಕಿರ ಗುಲಾಮರ ಬದುಕಬೇಕಂತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ನೋಡಿ, ಸಾರ್ವಜನಿಕವಾಗಿ ಗಲ್ಲಿ ಶಿಕ್ಷೆ ಗುರಿಯಾದವರ ಹೆಸರುಗಳು: ರಾಯಣ್ಣ ಬ ರೋಗಣ್ಣವರ್, ಬಾಳನಾಯಕ್ ಮಲ್ಲನಾಯಕ್, ಬಸಲಿಂಗಪ್ಪ ಕರಬಸಪ್ಪ, ಭೀಮಾ ಜಿಡ್ಡಿಮನಿ, ಕೆಂಚಪ್ಪ, ಅಪ್ಪಾಜಿ ನಾಯಕ್. ಇವರೆಲ್ಲ ಊರ ಹೆಸರು: ಸಂಗೊಳ್ಳಿ, ಬಸವಾಡ, ಹಣಬರಟ್ಟಿ, ಬೆಳವಡಿ, ಹೋಗರ್ತಿ, ಸಂಗ್ರೇಶ್ ಗೋಪ್. ಇವರೆಲ್ಲ 7 ಜನ ಇಲ್ಲೇ ಇದಾರಲ್ಲ, ಇವ್ರನ್ನ ನೇಣು ಹಾಕಿದ್ದು. ಈ ಒಂದು ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ನಂತರ ಅವನ ಗೆಳೆಯರಾದಂಥ ಉಳಿದುಕೊಂಡಂಥವರು ಅವನ ನೆನಪಿಗೋಸ್ಕರ ಅವನು ಗಲ್ಲಿಗೇರಿಸಿದ ಜಾಗದಲ್ಲಿ ಅಲ್ಲಿ ಒಂದು ಮರವನ್ನು ನೆಡ್ತಾರೆ, ಆಲದ ಮರವನ್ನು ನೆಡ್ತಾರೆ. ಅದು ಈಗ ಹೆಮ್ಮರವಾಗಿದೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ಕಟ್ಟೆಯನ್ನು ಸ್ಥಾಪನೆ ಮಾಡ್ತಾರೆ. ಮೊದಲು ಸಂಪಗಾಂವ ತಾಲೂಕಿತ್ತು. ಸಂಪಗಾಂವ ತಾಲೂಕಿನ ಸಂಗೊಳ್ಳಿ ಊರಲ್ಲಿ ರಾಯಣ್ಣ ಕಟ್ಟೆ ಅಂತ ಸ್ಥಾಪನೆ ಮಾಡ್ತಾರೆ ಇದರಲ್ಲಿ, ಈ ಸನ್ನಿವೇಶದಲ್ಲಿ. ಇಲ್ಲಿ ನೋಡಿ, ಸಂಗೊಳ್ಳಿ ರಾಯಣ್ಣವ್ರ ಕತೆ ಎಷ್ಟು ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ ಅಂದರೆ, ನಾವು ಯಾವ ಹಂತದಲ್ಲೂ ಕೂಡ ನಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು. ಎಂಥ ಸಿಚುವೇಶನ್ ಬಂದರೂ ಕೂಡ ನಾವು ಭಾರತೀಯರಾಗಿ ಅಥವಾ ನಮ್ಮ ದೇಶ, ನಮ್ಮ ಮನೆಗೋಸ್ಕರ ನಾವು ಸಮರ್ಪಣೆಯಾಗಿರಬೇಕು, ಯಾವತ್ತೂ ಬಿಟ್ಟು ಕೊಡಬಾರ್ದು ಅಂತ ರಾಯಣ್ಣವರು ನಮಗೆ ಒಂದು ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಫೋಟೋ ರಾಯಣ್ಣವರು ಜ್ಞಾನಕ್ಕೆ ಕೂತಿರುವಂಥದ್ದು. ಇಲ್ಲಿ ಕುಟುಂಬ ಸಮೇತವಾಗಿ ಬರ್ಬೋದು, ಎಲ್ಲ ಫ್ರೆಂಡ್ಸ್ ಜೊತೆನೇ ಬರ್ಬೋದು. ನಿಮಗೆ ಒಂದು ತುಂಬ ಒಳ್ಳೆಯ ಜಾಗ. ವೀಕೆಂಡಲ್ಲಿ ಫ್ಯಾಮ್ಲಿ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಒಂದು ದಿನ ಕಂಪ್ಲೀಟಾಗಿರ್ಬೋದು. ಮನೆಯಿಂದನೇ ಊಟ ತೊಗೊಂಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಈ ಜನ ಕುತ್ಕೊಂಡು ಊಟ ಮಾಡ್ತಿದ್ದಾರಲ್ಲ, ಈ ಥರ ನೀವು ಕೂಡ ಮನೆಯಲ್ಲಿದ್ದ ಊಟ ತೊಗೊಂಬಂದು ಇಲ್ಲೇ ಕುತ್ಕೊಂಡು ಊಟ ಮಾಡಿ, ನಿಮ್ಮ ಮಕ್ಕಳಿದ್ದರೆ ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆ ಜಾಗ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಚೆನ್ನಾಗಿರೋದು ಏನಾದರೂ ತೊಗೊಂಡು ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಸಂಗೊಳ್ಳಿ ರಾಯಣ್ಣ ಕೋಟೆ, ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್. ಹಾಯ್ ಸ್ನೇಹಿತರೆ, ನೋಡಿ, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಯ ಇವತ್ತು ನಾವು ಇಲ್ಲಿ ತುಂಬ ಚೆನ್ನಾಗಿ ಒಂದು ದಿನ ಸ್ಪೆಂಡ್ ಮಾಡಿದ್ವಿ. ಹೀಗೆ ನೀವು ಅಲ್ಲಿ ಜನರು ನೋಡ್ತಾ ಇದ್ದಾರಲ್ಲ, ಹೀಗೆ ಫ್ಯಾಮ್ಲಿ ಸಮೇತ ಬರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಬರ್ಬೋದು. ನಿಮ್ಮ ಮಕ್ಕಳಿಗೂ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಆಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇದನ್ನು ರಾಕ್ ಗಾರ್ಡನ್ನ.
ಬಂದು ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಧನ್ಯವಾದಗಳು. ಇಲ್ಲಿ ನೋಡಿ, ಇಲ್ಲಿ ಬರೋವಂಥ ಜನರು ನಾವೆಲ್ಲರೂ ಇಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು. ಇಲ್ಲಿ ಪಕ್ಕ ಅದ್ರ ಮುಂದೆ ಎಂಟ್ರಿ ಪಾಯಿಂಟ್ ಇದೆಯಲ್ಲ, ಟಿಕೆಟ್ ಪಾಯಿಂಟು, ಅಲ್ಲಿ ನೋಡಿ ಇಲ್ಲಿ ಎಷ್ಟೆಲ್ಲ ಗಲೀಜು ಪ್ಲಾಸ್ಟಿಕ್ಕು, ಆಮೇಲೆ ಪ್ಲಾಸ್ಟಿಕ್ ಹಾಳಿ ಎಲ್ಲನೂ ಅಲ್ಲೇ ಒಗೆದ್ಬಿಟ್ಟು ಹೋಗಿದ್ದಾರೆ. ಡಸ್ಟ್ಬಿನ್ ಕೊಟ್ಟಿದ್ರು, ಡಸ್ಟ್ಬಿನ್ನಲ್ಲಿ ಹಾಕಿಲ್ಲ. ಸ್ವಚ್ಛತೆಯನ್ನು ಕಾಪಾಡಿ. ಬಾಯ್.